ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಶೇಷ ಅಂದರೆ, ನನಗೆ ಭಾಳ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ರೆಡಿ ವಾಲ್ ಪುಟ್ಟಿ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ನಾನು ರೆಡಿ ವಾಲ್ ಪುಟ್ಟಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ರೆಡಿ ವಾಲ್ ಪುಟ್ಟಿಗೂ ಮತ್ತು ವಾಲ್ಕೇರ್ ವಾಲ್ ಪುಟ್ಟಿಗೂ ಭಾಳ ಅಂದರೆ ಭಾಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ರೆಡಿ ವಾಲ್ ಪುಟ್ಟಿ ಅಂದರೆ ಏನು, ವಾಲ್ಕೇರ್ ವಾಲ್ ಪುಟ್ಟಿ ಅಂದರೆ ಏನು, ವಾಲ್ಕೇರ್ ವಾಲ್ ಪುಟ್ಟಿ ಯಾವ ಗೋಡೆಗಳಿಗೆ ಹಾಕಿಸ್ಬೇಕು ಮತ್ತು ರೆಡಿ ವಾಲ್ ಪುಟ್ಟಿ ಯಾವ ಗೋಡೆಗಳಿಗೆ ಹಾಕಿಸ್ಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅದೇ ರೀತಿ ನನ್ನ ಇನ್ನೂ ಹೊಸ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ಒಂದು ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ಆ ವಿಡಿಯೋನ ಚಾಲು ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಮೊದಲನೇದಾಗಿ ನೋಟ್ ಮಾಡ್ಕೊಂಡಿದ್ದೀನಿ. ಈ ಫಸ್ಟ್ ನಾನು ಹೇಳ್ತಾ ಇರೋದು ವಾಲ್ಕೇರ್ ವಾಲ್ ಪುಟ್ಟಿ. ವಾಲ್ಕೇರ್ ವಾಲ್ ಪುಟ್ಟಿ ಮೇಲೆ ಭಾಳ ವಿಡಿಯೋಗಳನ್ನು ಮಾಡಿದ್ದೀನಿ. ಇನ್ನು ಯಾರು ಹೋಗಿ ವಿಡಿಯೋಗಳನ್ನು ನೋಡಿಲ್ಲ, ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಯಾಕೆಂದ್ರೆ ವಾಲ್ಕೇರ್ ವಾಲ್ ಪುಟ್ಟಿನೇ ಬೇರೆ, ರೆಡಿ ವಾಲ್ ಪುಟ್ಟಿನೇ ಬೇರೆ. ಇದು ಒಂದು ಗಮನದಲ್ಲಿರಲಿ. ಅದಕ್ಕಿರುವಂಥ ರೇಟೇ ಬೇರೆ, ಇದಕ್ಕಿರುವಂಥ ರೇಟೇ ಬೇರೆ. ವಾಲ್ಕೇರ್ ವಾಲ್ ಪುಟ್ಟಿ ಹಾಕುವಂಥ ಗೋಡೆನೇ ಬೇರೆ, ರೆಡಿ ವಾಲ್ ಪುಟ್ಟಿ ಹಾಕುವಂಥ ಗೋಡೆನೇ ಬೇರೆ. ಭಾಳ ಜನ ಕನ್ಫ್ಯೂಸ್ ಆಗಿಬಿಡ್ತಾರ, ರೆಡಿ ವಾಲ್ ಪುಟ್ಟಿನೂ ಒಂದೇ, ವಾಲ್ಕೇರ್ ವಾಲ್ ಪುಟ್ಟಿನೂ ಅಂದ್ರೂ ಒಂದೇ ಅಂತ ಹೇಳಿ. ವಾಲ್ಕೇರ್ ವಾಲ್ ಪುಟ್ಟಿ ಬಗ್ಗೆ ನಾನು ಅಷ್ಟೊಂದೇನು ಇವಾಗ ಹೇಳ್ತಾ ಇಲ್ಲ. ಇವಾಗ ರೆಡಿ ವಾಲ್ ಪುಟ್ಟಿ ಬಗ್ಗೆ ಮಾತ್ರ ಹೇಳ್ತೀನಿ. ರೆಡಿ ವಾಲ್ ಪುಟ್ಟಿಯನ್ನು ಯಾವ ಗೋಡೆಗಳಿಗೆ ಹಾಕಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡಿ ಫ್ರೆಂಡ್ಸ್, ಮೊದಲೇದಾಗಿ ರೆಡಿ ವಾಲ್ ಪುಟ್ಟಿಯನ್ನು ಹಾಕಿಸ್ಬೇಕಪ್ಪ ಅಂದ್ರೆ ನಿಮ್ಮ ಮನೆ ಗೋಡೆ, ಹೊಸ ಗೋಡೆ ಏನಿದೆ ಅಲ್ಲ, ಸಂಪೂರ್ಣವಾಗಿ ನೈಸ್ ಇರಬೇಕು. ನೈಸ್ ಅಂದ್ರೆ ಕೆಲವೊಂದ್ ಕಡೆಗೆ ಬ್ರಷ್ ಗಿಲಾಯ್ ಮಾಡ್ತಾರೆ, ಕೆಲವೊಂದ್ ಕಡೆಗೆ ಸ್ಪಂಜ್ ಗಿಲಾಯ್ ಮಾಡ್ತಾರೆ. ಅದಕ್ಕೋಸ್ಕರ ಸಂಪೂರ್ಣವಾಗಿ ನೈಸ್ ಅಂತಂದ್ರೆ ಮುಟ್ತು ಅಂದ್ರೆ ಒಂದ್ ಸ್ವಲ್ಪ ಮೀಡಿಯಂ ನೈಸ್ ಇರಬೇಕು. ಅಂತ ಗೋಡೆಗಳಿಗೆ ಮಾತ್ರ ರೆಡಿ ವಾಲ್ ಪುಟ್ಟಿ ಹಾಕ್ತಾರೆ. ರೆಡಿ ವಾಲ್ ಪುಟ್ಟಿ ಹಾಕೋದಕ್ಕೂ ಕೂಡ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಪ್ರೇಮರ್ ಹೊಡೆದ್ಬಿಟ್ಟು ಪ್ರೇಮರ್ ಮೇಲೆ ರೆಡಿ ವಾಲ್ ಪುಟ್ಟಿಯನ್ನ 2 ಕೋಟ್ ಹಾಕ್ಬೋದು. ಇನ್ನೂ ಒಂದು ಫ್ರೆಂಡ್ಸ್, ಇವಾಗ ಏನು ಗ್ಲಾಸ್ ವಾಲ್ ಪುಟ್ಟಿ ಅಂತ ಏನ್ ಕರಿತಾರಲ್ಲ, ಅದೇ ಗ್ಲಾಸ್ ವಾಲ್ ಪುಟ್ಟಿಯನ್ನ ಈ ರೆಡಿ ವಾಲ್ ಪುಟ್ಟಿಯಲ್ಲಿ ಹಾಕೋದು. ವಾಲ್ಕೇರ್ ವಾಲ್ ಪುಟ್ಟಿಯಲ್ಲಿ ಗ್ಲಾಸ್ ವಾಲ್ ಪುಟ್ಟಿ ಹಾಕೋದಕ್ಕೆ ಬರಲ್ಲ. ನಿಮಗೆ ಒಂದು ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಕೊಂತ ಇದ್ದೀನಿ. ಇವಾಗ ಈ ರೆಡಿ ವಾಲ್ ಪುಟ್ಟಿ ಹೆಸರು ಏನಪ್ಪಾ, ಈ ರೆಡಿ ವಾಲ್ ಪುಟ್ಟಿಯನ್ನ ಯಾವ ರೀತಿಯಾಗಿ ಕರೀತಾರೆ ಅಂದ್ರೆ, ನಾನು ಈ ಕಡೆ ಸ್ಕ್ರೀನ್ ಅಲ್ಲಿ ಡಬ್ಬೆನೂ ಕೂಡ ಹಾಕ್ತೀನಿ, ನೋಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಆದ್ರೆ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಆಲ್ರೆಡಿ ಕ್ಲೀನ್ ಆಗಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಏಸಿಯನ್ ಪೇಂಟ್ ಅರ್ಕಲಿಕ್ ವಾಲ್ ಪುಟ್ಟಿ ಅಂತ ಹೇಳಿ ಇದ್ರ ಹೆಸರು. ಅರ್ಕಲಿಕ್ ವಾಲ್ ಪುಟ್ಟಿ ಅಂತ ಹೇಳಿ ನಮ್ಮ ಪೇಂಟರ್ಸ್ ಎಲ್ಲ ರೆಡಿ ವಾಲ್ ಪುಟ್ಟಿ ಅಂತ ಹೇಳಿ ಕರೀತಾರೆ. ಆನಂತರ ಇದು ಬರೋದು ಹೇಗೆ ಮತ್ತು ಇದರ ರೇಟ್ ಎಷ್ಟು, ಇದನ್ನ ಯಾವ ರೀತಿ ಹಾಕಬೇಕು ಮತ್ತು ಇದೇನು ವಾಷಬಲ್ ನಾನ್ ವಾಷಬಲ್ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇದು ವೈಟ್ ಡಬ್ಬೆ ಬರುತ್ತೆ, ವೈಟ್ ಬರುತ್ತೆ. ಇನ್ನೊಂದು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಕಲರ್ ಬೇಕಂದ್ರೆ ಕಲರು ಬರುತ್ತೆ. ಆನಂತರ ಇದು ಫಿನಿಶಿಂಗ್ ಸಂಪೂರ್ಣ ಗ್ಲಾಸ್ ಫಿನಿಶಿಂಗ್ ಹಾಕ್ಬೋದು ವಾಲ್ ಪುಟ್ಟಿನ. ಫಸ್ಟ್ ಕೋಟ್ ಸೆಕೆಂಡ್ ಕೋಟ್ಗೆ ಗ್ಲಾಸ್ ಫಿನಿಶಿಂಗ್ ಬರಲ್ಲ. 3, 4, 5 ಕೋಟ್ ಏನ್ ಹಾಕ್ತಾರಲ್ಲ ಗ್ಲಾಸ್ ವಾಲ್ ಪುಟ್ಟಿ ಅಂತ ಹೇಳಿ, ಆ ತರ ಹಾಕ್ತಾ ಬಂದ್ರೆ ಫುಲ್ ಗ್ಲಾಸ್ ಫಿನಿಶಿಂಗ್, ಒಂಥರ ಕನ್ನಡಿ ಹಳ್ಳಿ ಮುಟ್ಟಿದ್ರೆ ಯಾವ ರೀತಿ ನಿಮ್ಗೆ ಫೀಲಿಂಗ್ ಅನಿಸುತ್ತಲ್ಲ, ಆ ತರ ಗೋಡೆ ಬರುತ್ತೆ. ಒಂಥರ ಗ್ಲಾಸ್ ಫಿನಿಶಿಂಗ್, ಫುಲ್ ಗ್ಲೇಸಿಂಗ್ ಕಾಣುತ್ತೆ. ಆನಂತರ ಇದು ವಾಷಬಲ್, ಯಾವುದೇ ಕಾರಣಕ್ಕೂ ವಾಷಬಲ್ ಬರಂಗಿಲ್ಲ. ಇದನ್ನ ನೀರ್ ಹಾಕಿ ತೊಳ್ಕೊಳೋ ಆಗಿಲ್ಲ. ಆನಂತರ ಇಂಟೀರಿಯರ್ ಜಾಗಕ್ಕೆ ಮಾತ್ರ ವಾಲ್ ಪುಟ್ಟಿಯನ್ನು ಹಾಕೋದು. ನೀರ್ ಬೀಳೋ ಜಾಗದಲ್ಲಿ ಇದನ್ನ ಹಾಕೋಂಗಿಲ್ಲ. ಅದೊಂದು ಗಮನದಲ್ಲಿ, ನೀರ್ ಬೀಳೋಂತ ಜಾಗಕ್ಕೆ ಹಾಕೋಂಗಿಲ್ಲ ಮತ್ತು ವಾಷಬಲ್ ಮಾಡಂಗಿಲ್ಲ. ನಿಮ್ಮ ಮನೆ ಗೋಡೆ ಸ್ಮೂತ್ ಆಗಿರ್ಬೇಕು, ರಪ್ ಇದ್ರೆ ಹಾಕೋದಕ್ಕೆ ಆಗಲ್ಲ. ಅರ್ಥ ಇದೆ ಅಂತ ಅನ್ಕೊಂತ ಇದ್ದೀನಿ. ಆನಂತರ ಇದರ ರೇಟ್ ಎಷ್ಟಪ್ಪ ಮತ್ತು ಇದು ಎಷ್ಟು ಪ್ಯಾಕಿಂಗ್ ಅಲ್ಲಿ ಬರುತ್ತೆ ಅಂತ ಹೇಳಿ. ಇದು 1 kgಗೆ 70 ರೂಪಾಯಿಗಳು. ಆನಂತರ 5 kgಗೆ 348 ರೂಪಾಯಿಗಳು, 10 kgಗೆ 640 ರೂಪಾಯಿಗಳು, 20 kgಗೆ 1775 ರೂಪಾಯಿಗಳು, 25 kg 1271 ರೂಪಾಯಿಗಳು. ಇದು ಸಂಪೂರ್ಣವಾಗಿ ನಿಮಗೆ ಇವಾಗ ಏನ್ ಪೇಂಟ್ ಬರುತ್ತಲ್ಲ, ಆ ತರ ಪ್ಲಾಸ್ಟಿಕ್ ಡಬ್ಬೆಯಲ್ಲೇ ಬರುತ್ತೆ. ಇದು ಒಂದು ಅರ್ಥ ಮಾಡ್ಕೊಳ್ಳಿ. ವಾಲ್ಕೇರ್ ವಾಲ್ ಪುಟ್ಟಿ ಚೀಲದಲ್ಲಿ ಬರುತ್ತೆ, ಪೌಡರ್ ಬರುತ್ತೆ. ಇದು ಆ ತರ ಅಲ್ಲ, ನಿಮಗೆ ಕಂಪ್ನಿಯಿಂದ ರೆಡಿ ಬೇಸ್ ಕೋಟ್ ವೈಟ್ ಬರುತ್ತೆ. ನಾವು ಅದನ್ನ ಹಾಕೋದಷ್ಟೇ. ಇದನ್ನ ನಾವು ಯಾವುದೇ ರೀತಿ ಅಂತ ಪೇಂಟರ್ಸ್ಗಳು ಕಾಲ್ಶನೂ ಆಗಿಲ್ಲ. ಇದನ್ನ ಹಾಕೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತ ಇದ್ದೀನಿ. ಇನ್ನೂ ಒಂದು, ಇವಾಗ ವಾಲ್ಕೇರ್ ವಾಲ್ ಪುಟ್ಟಿ ಹಾಕ್ಬೇಕಪ್ಪ ಅಂದ್ರೆ ಯಾವುದೇ ರೀತಿಯಾದಂತ ಗೋಡೆಗೆ ಪ್ರೇಮರ್ ಹೊಡೆಯೋಂಗಿಲ್ಲ. ಆ ನಂತರ ಅದು ರೆಡಿಯಾಗಿ ಬರಲ್ಲ. ಓನ್ಲಿ ಫಾರ್ 40 kg ಬ್ಯಾಗ್ 750 ರೂಪಾಯಿ. ಅದು ನಿಮಗೆ ಸಂಪೂರ್ಣವಾಗಿ ಪೌಡರ್ ಬರುತ್ತೆ. ಆ ಪೌಡರ್ನ ತಗೊಂಡು ನಾವು ನೀರಿನಲ್ಲಿ ನಮ್ಮ ಪೇಂಟರ್ಸ್ಗಳು ಮಿಕ್ಸ್ ಮಾಡ್ಕೊಂಡು ಹಾಕೋವಂಥದ್ದು. ಅದಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆ ಗೋಡೆ ಯಾವ ರೀತಿ ಇದೆ ಏನು ಅಂತ ನೋಡ್ಕೊಂಡು ಹಾಕ್ಸೋಳಿ. ಆನಂತರ ಇನ್ನೂ ಒಂದು ಏನ್ ತಪ್ಪು ಮಾಡ್ತಾರ ಅಂದ್ರೆ, ಕೆಲವೊಬ್ಬ ನಮ್ಮ ಪೇಂಟರ್ಸ್ಗಳು ಈ ವಾಲ್ಕೇರ್ ವಾಲ್ ಪುಟ್ಟಿ ಮೇಲೆ ಈ ರೆಡಿ ವಾಲ್ ಪುಟ್ಟಿ ಹಾಕ್ತಾರೆ. ಆ ತಪ್ಪುಗಳನ್ನ ಮಾಡಬಾರ್ದು. ನಾನು ರೆಡಿ ವಾಲ್ ಪುಟ್ಟಿಯನ್ನು ಹಾಕೋದು ಯಾವ ರೀತಿ ಹಾಕ್ತಾರೆ, ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಆಲ್ರೆಡಿ ನಾನು ಹಿಂದ್ಗಡೆ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನೋಡ್ಬೋದು. ಈ ಒಂದು ನಿಮಗೆ ಸಣ್ಣ ಮಾಹಿತಿ ನಿಮಗೆ ಅರ್ಥ ಇದೆ ಅಂತ ಅನ್ಕೊಂತ ಇದ್ದೀನಿ. ಇನ್ನೊಂದು ಸಾರಿ ಹೇಳ್ತೀನಿ, ವಾಲ್ಕೇರ್ ವಾಲ್ ಪುಟ್ಟಿನೇ ಬೇರೆ, ರೆಡಿ ವಾಲ್ ಪುಟ್ಟಿನೇ ಬೇರೆ. ಅದು ಒಂದು ಅರ್ಥ ಮಾಡ್ಕೊಳ್ಳಿ. ವಾಲ್ಕೇರ್ ವಾಲ್ ಪುಟ್ಟಿ ಹಾಕೋವಂಥ ಗೋಡೆನೇ ಬೇರೆ, ರೆಡಿ ವಾಲ್ ಪುಟ್ಟಿ ಹಾಕೋವಂಥ ಗೋಡೆನೇ ಬೇರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವೇನೇ ವಾಲ್ ಪುಟ್ಟಿ ಮಾಡಿಸ್ಬೇಕಾದ್ರೂ ಪೇಂಟರ್ಸ್ನ
ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಆನಂತರ ನಿಮ್ಮ ಗೋಡೆ ಯಾವ ರೀತಿ ಇದೆ, ಯಾವ ರೀತಿ ನೀವು ಪ್ಲಾಸ್ಟರಿಂಗ್ ಮಾಡಿಸಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಮನೆ ಕಟ್ಟಿಸ್ಬೋದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.